ಫ್ರೆಂಡ್ಸ್, ನಾನಿವತ್ತು ನಿಮಗೆ ಎಗ್ ಬಿರಿಯಾನಿ ಮಾಡೋದನ್ನ ಹೇಳ್ತಾ ಇದ್ದೀನಿ. ಫಸ್ಟ್ ನಾನು 7 ಮೊಟ್ಟೆನ ನಂತರ 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಮೀಡಿಯಮ್ ಸೈಜ್ ಟೊಮೆಟೊ, ಹಾಗೆ 6ರಿಂದ 7 ಎಳೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಖಾರ ಹಾಕಿ ಕುಟ್ಟಿಟ್ಕೊಂಡಿದ್ದೀನಿ. ನೆಕ್ಸ್ಟು ಪಲಾವಿಗೆ ಹಾಕೋ ಐಟಮ್ಸ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಚಿಕನ್ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ, ಆಮೇಲೆ ಫ್ರೈಡ್ ರೈಸ್ ಪೌಡ್ರ್ ತೊಗೊಂಡಿದ್ದೀನಿ. ನೀವು ಫ್ರೈಡ್ ರೈಸ್ ಪೌಡ್ರ್ ಬೇಕಾದ್ರೆ ತೊಗೋಬೋದು, ಇಲ್ಲಾಂದರೆ ನೀವು ಬಿರಿಯಾನಿ ಮಸಾಲ ತೊಗೋಬೋದು, ಮಸ್ತಾಗುತ್ತೆ. ನಾನು ಬಿರಿಯಾನಿ ಮಾಡೋದಕ್ಕೆ 1 ಸಿದ್ದಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಮತ್ತು 3 ಸಿದ್ದಿ ಚಲೋ ಅಕ್ಕಿ ತೊಗೊತಿದ್ದೀನಿ. ಈಗ ಇದೊಂದು ಹಾಕಿದೆ ಸಾಕು ಸಾಕು ಅಂತೆ. ಬೇಡ ಸುಮ್ಮನೆ ಬೇಡ 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 ಅಂದೆ. ಒಂಚೂರು ಬೇಡ, ಚೂರು ಬೇಡ. 3 ಸಲ ಹಾಕ್ಬಾರ್ದು ಅಂದಿದೆ. ಬಾ 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 ತೊಳೆದ್ಲಾ? ತೊಳ್ಕೊಡ್ಬೇಕಾ? ಇಷ್ಟು ಅಕ್ಕಿನ ತೊಳ್ಕೊತಿದ್ದೀವಿ. ತೊಳೆದು ನೆನೆಸಿಟ್ಕೊತೀನಿ. ಮೊಟ್ಟೆ ಬೆಂದಿದೆ. ಈಗ ಮೊಟ್ಟೆನ ಸೋಸಿಟ್ಕೊತೇನೆ. ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣೀರು ಹಾಕಿ ಸೋಸಿಟ್ಕೊತೇನೆ. ಕುಕ್ಕರ್ ತೊಗೊಂಡಿದ್ದೀನಿ. ಇದು ನೀರೆಲ್ಲ ಇದೆ, ನೀರು ಆರಲಿ ಹೇಳಿ ಸ್ವಲ್ಪ ಹೊತ್ತು ತಡಿತಾ ಇದ್ದೀನಿ. ಹಾಂ ಸಾಕು. ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, 1 ಬೌಲ್ ಅಷ್ಟು ಇರ್ಬೋದು, 2ರಿಂದ 3 ಟೇಬಲ್ ಸ್ಪೂನು. ಅದಕ್ಕೆ ನಾವು ತೆಗೆದಿಟ್ಕೊಂಡಿರೋ ಮಸಾಲ ಐಟಮ್ಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ನೋಡಿ ಏನೇನು ಮಸಾಲೆ ಇದೆ ನಾನು ಎಲ್ಲ ಮಸಾಲೆನೂ ಹಾಕ್ಕೊಂಡಿದ್ದೀನಿ. ಫಸ್ಟು ಇಷ್ಟು ಮಸಾಲ, ಪಲಾವಿನ ಮಸಾಲಗಳನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದು ಮಾಡ್ತೀನಿ, ಯಾಕಂದರೆ ಫಸ್ಟೇ ಎಣ್ಣೆ ಕಾದಿರಲಿಲ್ವಲ್ಲ, ಅದಕ್ಕಾಗಿ. ಈಗ ನೋಡಿ ಎಣ್ಣೆ ಕಾಯ್ತಾ ಇದೆ, ಸೌಂಡ್ ಬರ್ತಾಯಿದೆ, ಹೌದಾ? ಬೆಸ್ಟನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಸೌಂಡ್ ಕೇಳಿಸ್ಬಿಟ್ಟಿದ್ದು. ಈಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಂಪು ಒಂಥರ ಇದು ಈರುಳ್ಳಿ ಎಲ್ಲ ಸ್ವಲ್ಪ ಸರಿಯಾಗಿ ಬೇಯೋ ತನಕ ಸ್ವಲ್ಪ ಸರಿ ಮಾಡಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ನೋಡ್ತಾ ಇದ್ದೀರಾ, ಕಾಣಿಸ್ತಿರ್ಬೋದು. ಈಗ ಅದು ಇದೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಹಾಕಿದ್ದೀನಿ. ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೇನೆ. ಚೆನ್ನಾಗಿ ಫ್ರೈ ಆಗಿದೆ, ಅದು ಸ್ವಲ್ಪ ಸ್ಮೂತಾಗಿ ಬರೋ ತನಕ ಇರಲಿ. ಒಡೆದಿಟ್ಕೊತಿದ್ದೀನಿ ಲೋಟದಲ್ಲಿ ಹಾಕಿ, ಯಾಕಂದರೆ ಅದರೊಳಗೆ ಡೈರೆಕ್ಟ್ ಬಿಡೋಕ್ಕೆ ಹೋದರೆ ಮೊಟ್ಟೆ ಚೂರೆಲ್ಲ ಬಿಡ್ಬೋದು ಅಂತ ಒಡೆದಿಟ್ಕೊಂಡಿದ್ದೀನಿ. ಈ ಥರ ಆಗಿದೆ. ಇದು ಒಂದು ಹಂತಕ್ಕೆ ಬಂದಿದೆ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ನೆಕ್ಸ್ಟ್ ಫ್ರೈ ಮಾಡ್ಕೊಂಡು ನೆಕ್ಸ್ಟು ಖಾರ ಪುಡಿ ಹಾಕ್ತಿದ್ದೀನಿ. ಹಾಕಿರೋದಕ್ಕೆ ನಾನು ಸ್ವಲ್ಪ ಹಾಕ್ಕೊತಿದ್ದೀನಿ. ಅವಾಗ ಬೆಳ್ಳುಳ್ಳಿ ಜೊತೆನೂ ಕುಟ್ಲಿಕ್ಕೂ ಹಾಕ್ಕೊಂಡಿದ್ದೆ, ಅದಕ್ಕೆ ಈಗ ಸ್ವಲ್ಪ ಹಾಕ್ಕೊತಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಸ್ವಲ್ಪ 1 ಪ್ಯಾಕೆಟ್ ಫುಲ್ ಹಾಕಿದ್ದೀನಿ. ನಾನು ತೊಗೊಂಡಿರೋಂಥ 1 ಪ್ಯಾಕೆಟ್ ಫುಲ್ಲು. ಆ ಕವರ್ನ ನೀವು ಹೊತ್ತಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಈಗ ನಾವು ಅನ್ನದ ಜೊತೆ, ಯಾಕಂತ ನಾನು ಮುಂದೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಆಯಿತಾ? ಆಯಿತಾ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಾನು. ಈಗ ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್ ಹಾಕೋಣ. ಸ್ವಲ್ಪ ಹಾಕ್ತೀನಿ. ಹಾಂ ಸಾಕು. 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಫ್ರೈಡ್ ರೈಸ್ ಪೌಡ್ರ್ 1 ಪ್ಯಾಕೆಟ್ ಫುಲ್ ಹಾಕ್ಕೊತಿದ್ದೀನಿ. 1 ಪ್ಯಾಕೆಟ್ ಫುಲ್ ಹಾಕ್ಕೊಂಡಿದ್ದೀನಿ. ಟೇಸ್ಟಿ ಮಸ್ತಾಗುತ್ತೆ ಫ್ರೈಡ್ ರೈಸ್ ಪೌಡ್ರ್ ಅಂದರೆ. ನೀವು ಬಿರಿಯಾನಿ ಪೌಡ್ರ್ ಬೇಕಾದ್ರೆ ಹಾಕ್ಕೊಬೋದು ಅಂತ ನಾನು ಆವಾಗಲೇ ಹೇಳಿದ್ದೀನಿ. 1 ಪ್ಯಾಕೆಟ್ ಫುಲ್ ಹಾಕ್ಕೊಂಡಿದ್ದೀನಿ ನಾನು. ನಾನು ಮಾಡ್ತಿರೋದು 4 ಬಟ್ಲು ಅಕ್ಕಿ ಮಾಡ್ತಾಯಿದ್ದೀನಿ. ಈಗ ಆವಾಗ ಮೊಟ್ಟೆ ಬಡ್ದಿಟ್ಕೊಂಡಿದ್ನಲ್ಲ, ಈಗ ಆ ಮೊಟ್ಟೆನ ಹಾಕ್ಕೊತೀನಿ.
ಮೊಟ್ಟೆ ಹಾಕ್ಕೊತಿದ್ದೀನಿ. ಅದನ್ನ ಕರಡಿ ನೀವು, ಯಾಕಂದರೆ ಅದು ಹಿಂಗೆ ಗಟ್ಟಿ ಗಟ್ಟಿ ಆಗಬಾರ್ದು, ಮಸಾಲ ಜೊತೆ ಫ್ರೈ ಆಗಬೇಕು, ಅದಕ್ಕೆ ಚೆನ್ನಾಗಿ ಕರಿಸಿ. ನೋಡಿ ಕಲರ್ ಹೇಗಾಗುತ್ತೆ, ಗ್ರೇವಿ ಕಲರು. ನಿಮಗೆ ಸ್ವಲ್ಪ ಬೆಂತು ಮೊಟ್ಟೆ ಅಂತ ಅನ್ನಿಸಿದಾಗ ನೋಡಿ ಸರಿ ಮಾಡಿ. ನೆಕ್ಸ್ಟ್ ನಾನು ಬೇಯಿಸಿರೋ ಮೊಟ್ಟೆನ ಚಾಕುವಿಂದ ಹೀಗೆ ಚುಚ್ಚಿಟ್ಕೊತಿದ್ದೀನಿ. ನೋಡಿ ಹೀಗೆ ಎಲ್ಲ ಮೊಟ್ಟೆನೂ ಹಿಂಗೆ ಚುಚ್ಚಿಟ್ಕೊಂಡಿದ್ದೀನಿ. ಈಗ ಮೊಟ್ಟೆನ ಹಾಕಿದ್ದೀನಿ. ಅನ್ನ ಸ್ವಲ್ಪ ಹಗುರ ಲೈಟಾಗಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೊಟ್ಟೆ ಕರಡು ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಲೈಟಾಗಿ ಮಾಡ್ಕೊಳ್ಳಿ, ಅಂದರೆ ಆ ಗ್ರೇವಿ ಎಲ್ಲ ಮೊಟ್ಟೆಗೆ ಹಿಡಿಯುತ್ತೆ ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ. ಲೈಟಾಗಿ ಮಾಡ್ಕೊಂಡಿದ್ದೀನಿ. ಆ ಮೊಟ್ಟೆ ಅಂತೂ ಮೊಟ್ಟೆ ಬೆಂದಿರುತ್ತೆ. ನಾವು ಗ್ರೇವಿ ಕಾಯಿಸ್ಕೊಳ್ಳೋಕ್ಕೋಸ್ಕರ ಫಸ್ಟ್ ಮೊಟ್ಟೆ ಹಾಕ್ಕೊತೀವಿ ಅಷ್ಟೇ. ಈಗ ನೆನೆಸಿಟ್ಟಿರೋಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ನೆನೆಸಿಟ್ಟಿರೋ ಅಕ್ಕಿ ಹಾಕ್ಕೊತಾ ಇದ್ದೀನಿ. ನೋಡಿ ನಾವು ಅವಾಗ ನೆನೆಸ್ಕೊಟ್ಟಿರೋ ಅಕ್ಕಿ ಹಾಕ್ಕೊತಿದ್ದೀನಿ. ಫಸ್ಟು ನಾನು 4 ಬಟ್ಲ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 2.5 ಚಮಚ ನೀರು ಹಾಕ್ತೀನಿ. ಈಗ ನೀರು ಹಾಕಿದ್ರೆ ಆಯಿತು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ. ಈಗ ನಾನು 4 ಬಟ್ಲ ಅಕ್ಕಿಗೆ 2.5 ಚಮಚ ನೀರು ತೊಗೊತಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹಗುರ ಮಾಡಿ, ಇಲ್ಲ ಮೊಟ್ಟೆ ಒಡೆಯುತ್ತೆ. ಈಗ ನಾನು ಕುಕ್ಕರ್ ಸೀಟಿ ಹಾಕಿ ಮುಚ್ಚಿ ಅದು ಬೆಂದ ಮೇಲೆ ಹೇಗಿರುತ್ತೆ ಅಂತ ಕಾಣಿಸ್ತೇನೆ. ಓಕೆನಾ? ಎಲ್ಲ ತೆಗೆದು ತೊಳಿ. ಕುಕ್ಕರ್ ಮುಚ್ಚಳ ಹಾಕಿದ್ದೇನೆ. ಈಗ ಇದು 1 ವಿಶಿಲ್ ಆಗೋ ತನಕ ಕಾದು ನೆಕ್ಸ್ಟ್ ಹೇಗಿರುತ್ತೆ ಅಂತ ಕಾಣಿಸ್ತೇನೆ. ಓಕೆನಾ? 1 ವಿಶಿಲ್ ಆಗೋ ತನಕ ಕಾಯಿರಿ.